ಭಾರತ ಹಾಗೆ ಪಾಕಿಸ್ತಾನ ನಡುವೆ ಯುದ್ಧ ಆಗ್ಬಿಡುತ್ತಾ ಅನ್ನುವಷ್ಟರ ಮಟ್ಟಿಗಿನ ಚರ್ಚೆ ಎಲ್ಲ ನಡೀತಾ ಇರುವಂತಹ ಸಂದರ್ಭದಲ್ಲೇ ಮೋದಿ ಕಡೆಯಿಂದ ತೆಗೆದುಕೊಳ್ತಾ ಇರುವಂತಹ ಕೆಲ ದಿಟ್ಟ ನಿರ್ಧಾರಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಅದರ ಜೊತೆಗೇನೆ ಪಾಕಿಸ್ತಾನದಲ್ಲೂ ಕೂಡ ಈ ವಿಚಾರವನ್ನ ವಿಶ್ವಸಂಸ್ಥೆ ತನಕ ತೆಗೆದುಕೊಂಡು ಹೋಗುವಂತ ಪ್ರಯತ್ನವೂ ಕೂಡ ಆಗ್ತಾ ಇದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಂಡು ವೃತ್ತ ಬರೆದಾಗಿದೆ, ಗೆರೆ ಹಾಕಾಗಿದೆ, ಬ್ಲೂ ಪ್ರಿಂಟ್ ರೆಡಿ ಆಗ್ತಿದೆ. ಸೇನೆಗೂ ಪರಮಾಧಿಕಾರ ನೀಡಲಾಗಿದೆ. ಇನ್ನೇನಿದ್ರು ನುಗ್ಗೋದಷ್ಟೇ, ನುಗ್ಗಿ ಹೊಡೆಯೋದಷ್ಟೇ ಬಾಕಿ. ಉಗ್ರರ ಬೇಟೆಯಾಡಲು ಅಂತಿಮ ಹಂತ ಮ್ಯಾರಥಾನ್ ಮೀಟಿಂಗ್ ನಡೆಯುತ್ತಿದೆ. ರಕ್ತದಾಹಿ ಪಾಪಿಗಳ ಸಂಹಾರಕ್ಕೆ ಮುಹೂರ್ತ ಫಿಕ್ಸ್ ಮಾಡಲು ಪ್ರಧಾನಿ ಮೋದಿ ಸರಣಿ ಸಭೆ ನಡೆಸಿದ್ದಾರೆ. ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯಲು ರೆಡಿಯಾಗ್ತಿದೆ ಚಕ್ರವ್ಯೂಹ. ಸಭೆ ಬಳಿಕ ಘೋಷಣೆಯಾಗುತ್ತಾ ಮಹತ್ವದ ನಿರ್ಧಾರ. ರಕ್ತ ಹರಿಸಿ ಕೇಕೆ ಹಾಕಿರೋ ರಣರಾಕ್ಷಸರ ಹುಟ್ಟಡಗಿಸಲು ಪ್ರಧಾನಿ ಮೋದಿ ಪ್ರತೀಕಾರದ ಪ್ರತಿಜ್ಞೆ ಮಾಡಿದ್ದಾರೆ. ಉಗ್ರರ ಸಂಹಾರಕ್ಕೆ ಮಾಸ್ಟರ್ ಪ್ಲಾನ್ ಮಾಡಲಾಗ್ತಿದ್ದು, ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯಲು ಬ್ಲೂ ಪ್ರಿಂಟ್ ರೆಡಿ ಆಗ್ತಿದೆ. ಇದಕ್ಕಾಗಿ ಇವತ್ತು ಇಡೀ ದಿನ ಸರಣಿ ಸಭೆ ನಡೆಸ್ತಿರೋ ಮೋದಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಿದ್ದಾರೆ. 6 ವರ್ಷದ ಬಳಿಕ ಭದ್ರತಾ ಸಂಪುಟ ಸಮಿತಿ ಸಭೆ. ಪಹಲ್ಗಾಮ್ ದಾಳಿ ಬಳಿಕ 2ನೇ ಮೀಟಿಂಗ್, 30 ನಿಮಿಷ ಚರ್ಚೆ. ದೆಹಲಿಯ ಪ್ರಧಾನಿ ನರೇಂದ್ರ ಮೋದಿ ನಿವಾಸದಲ್ಲಿ ಬೆಳಗ್ಗೆ 11 ಗಂಟೆಗೆ ಭದ್ರತಾ ಸಂಪುಟ ಸಮಿತಿ ಸಭೆ ನಡೆಸಲಾಯಿತು. 6 ವರ್ಷದ ಬಳಿಕ ಮತ್ತು ಪಹಲ್ಗಾಮ್ ದಾಳಿಯ ನಂತರ ನಡೆದ 2ನೇ ಸಭೆ ಇದಾಗಿತ್ತು. 30 ನಿಮಿಷ ನಡೆದ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಅಮಿತ್ ಶಾ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಭಾಗಿಯಾಗಿದ್ರು. ಹಾಗಾದ್ರೆ ಸಭೆಯಲ್ಲಿ ಏನೆಲ್ಲ ಚರ್ಚೆಯಾಯಿತು, ಆ ಇನ್ಸೈಡ್ ಮಾಹಿತಿಯನ್ನೇ ತೋರಿಸ್ತೀವಿ. ಬ್ಯೂರೋ ರಿಪೋರ್ಟ್, TV9.